ಹಾಯ್ ವೆಲ್ಕಮ್ ಟು ಶೈಲುಪುನಿ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಹಾಗೆ ಇವತ್ತು ಮಹಾಶಿವರಾತ್ರಿ ಅಲ್ವಾ, ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನೀವೆಲ್ಲ ಯಾವ ಥರ ಸೆಲೆಬ್ರೇಟ್ ಮಾಡ್ಕೊಳ್ರಿ, ಉಪವಾಸ ಇದ್ದೀರಾ ಇಲ್ಲ ಜಾಗರಣ ಇದ್ದೀರಾ ಅನ್ನೋದು ಮಾತ್ರ ಕಮೆಂಟ್ ಮಾಡಿ ಪ್ಲೀಸ್. ಹಾಗೆ ಶಿವ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮ್ಮ ಸಬ್ಸ್ಕ್ರೈಬರ್ ಯಾರು ನನ್ನ ಚಾನಲ್ ವಿಸಿಟ್ ಮಾಡ್ತಿದ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೋರ್ಕೊತ, ಇನ್ನು ಮಿಕ್ಕಿದವ್ರಿಗೂ ಒಳ್ಳೇದು ಮಾಡಲಿ, ಅವರು ನನ್ನ ಚಾನಲ್ ವಿಸಿಟ್ ಮಾಡಲಿ ಅಂತ ಕೋರ್ಕೊತೀನಿ. ಆಯಿತಾ? ಇವತ್ತು ನೀವೆಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ಏನೇನು ಮಾಡಿದ್ರಿ ಅನ್ನೋದು ಮಾತ್ರ ಪ್ಲೀಸ್ ಒಂದು ಸಲ ಕಮೆಂಟ್ ಹಾಕಿ ನನಗೂ. ಇವತ್ತು ಬೆಳಗ್ಗೆಯಿಂದ ಏನೇನು ಮಾಡಿದೆ ಅನ್ನೋದು. ನಮ್ಮ ಮನೇಲಂತೂ ನಾವು ಯಾರೂ ಉಪವಾಸ ಇಲ್ಲ, ಯಾಕಂದರೆ ಚಿಕ್ಕ ಮಕ್ಕಳು, ಅದರಲ್ಲಿ ನನಗೂ ಉಪವಾಸ ಇರಬಾರ್ದು ನಾನು. ಹಾಗಾಗಿ ಬೆಳಗ್ಗೆ ಒಂದು 7 ಗಂಟೆ ಹಂಗೆ ಎದ್ವಿ. 7 ಗಂಟೆಗೆ ಎದ್ದು ಟೀ ಮಾಡ್ಕೊಂಡು ಕುಡಿದು, ಹಾಗೆ ಮಕ್ಳಿಗೂ ಒಂದು ಸ್ವಲ್ಪ ಹಾಲು ಕೊಟ್ಟೆ. ಹಾಗೆ ನಮ್ಮ ಮನೆಯವ್ರಿಗೂ ನನಗೂ ಮಾಡಿದ್ದೆ. ನಮ್ಮ ಮನೆಯವ್ರು ಬೆಳಗ್ಗೆ 5 ಗಂಟೆಗೆ ಹೋಗಿ ಸಂತೆಗೆ ಹೋಗಿ ಬಂದರು. ಹಾಗೆ ತರಕಾರಿನೂ ತಂದಿದ್ರಲ್ವ, ಅದಕ್ಕೆ 1 ವೀಕ್ ಆಗೋಷ್ಟು ತರಕಾರಿ ಒಂದು ಸಲ ತೊಗೊಂಡ್ಬರ್ತಾರೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಎತ್ತಿಡೋಣ ಅಂತ ಹಾಕ್ಕೊಳ್ತಿದ್ದೆ. ಅಷ್ಟೊತ್ತಿಗೆ ನನ್ನ ಮಗಳು ತಲೆಗೆ ಒಂಚೂರು ಮೊಸರು ಬರುತ್ತಲ್ವ, ಆ ಮೊಸರು ಹಾಕಮ್ಮ ಅಂತ ಹೇಳಿದ್ಲು. ಅದಕ್ಕೆ ನನ್ನ ಮಗನ ಕೈ ಕೊಟ್ಟೆ. ನನ್ನ ಕೈ ಬೇರೆ ಗಾಯ ಆಗಿಬಿಟ್ಟಿತ್ತು, ನೆನ್ನೆ ಆಲೂಗಡ್ಡೆದು ಚಿಪ್ಸ್ ಮಾಡೋಕ್ಕೋಗಿ ಕೈ ಗಾಯ ಆಗಿಬಿಟ್ಟಿತ್ತು. ಹಾಗಾಗಿ ಅವನಿಗೆ ಕೊಟ್ಟೆ. ಅದು ಹಚ್ಚಿತಿದ್ದೆ. ಅದನ್ನು ನೋಡಿ ನನ್ನ ಮಗಳೆಲ್ಲ ಈರುಳ್ಳಿ ಸಿಪ್ಪೆ ತೆಗಿತಾ ಅವಳೆ. ನಾನು ನನ್ನ ಮಗಂಗೆ ತೋರಿಸಿದ್ನು, ನನ್ನ ಕೈ ಹಿಂಗಾಗಿದೆ, ಹಚ್ಚು ಪರವಾಗಿಲ್ಲ, ಏನೂ ಆಗಲ್ಲ ನಿಂಗೆ ಅಂತ ಬೈತಿದ್ದೆ. ಅದಕ್ಕೆ ಅಮ್ಮ ಅವಳು ಹಚ್ಚಿಸ್ಕೊತಿಲ್ಲ ಅಂತ ಬೈತಿದ್ದಾಗ. ನೋಡಿ ಈ ಥರ ನಾನು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೋತೀನಿ, ಯಾಕಂದರೆ ವೀಕಲ್ಲ 15 ಡೇಸ್ವರೆಗೂ ಬೇಕಾದರೆ ಬರುತ್ತೆ ಇದು ನನಗೆ. ಹಾಗೆ ಜಾಮೂನ್ ಮಾಡೋಣ ಇವತ್ತು, ಒಂದು ಸ್ವಲ್ಪ 3 ಥರ ಪ್ರಸಾದ ಮಾಡೋಣ ಅಂತ ಜಾಮೂನ್ ಮಾಡೋಣ ಅಂತ ಇಟ್ಕೊಂಡಿದ್ದೆ. ಹಾಗೆಯೇ ಸಂತೆಯಲ್ಲೂ ಇದೇ ತೊಗೊಂಡು ಬಂದಿದ್ರು, ಮೆಣಸಿನ್ಕಾಯಿ ಧನಿಯಾ ಎಲ್ಲ. ಇದೇ ಚಿಪ್ಸ್ ಮಾಡಿದ್ದು. ನೆನ್ನೆ ವಿಡಿಯೋ ನೋಡಿದರೆ ಅರ್ಥ ಆಗುತ್ತೆ ನಿಮಗೆ. ಪ್ಲೀಸ್ ಒಂದು ಸಲ ವಿಸಿಟ್ ಮಾಡಿ ನೆನ್ನೆ ವಿಡಿಯೋ, ಆಯಿತಾ? ಇಲ್ಲಿ ನೋಡಿ, ಇವುದು ಮೆಣಸಿನ್ಕಾಯಲ್ಲಿ ಎಷ್ಟು ಕಲ್ಲಿದೆ ಮತ್ತು ಎಷ್ಟು ಧೂಳಿದೆ ನೋಡಿ. ಅಂಗಡಿಯವ್ರು ಮಾತ್ರ ಸಖತ್ ಮೋಸ ಮಾಡ್ತಾರೆ. ಹಾಗೆ ಜಾಮೂನ್ ಮಾಡೋಣ ಅಂತ ಇಟ್ಕೊಂಡಿದ್ದೆ. ಇದೊಂದು ಶಾರ್ಟ್ ವಿಡಿಯೋಲಿ ಫುಲ್ ಲೆಂತ್ ವಿಡಿಯೋ ಬರುತ್ತೆ, ಓಕೆನಾ? ನಾನು ಶಾರ್ಟ್ ವಿಡಿಯೋ ಒಂದು ಸ್ವಲ್ಪ ವಿಸಿಟ್ ಮಾಡಿ, ಆಯಿತಾ? ಜಾಮೂನ್ ಪ್ರಿಪ್ರೇಷನ್ ನಾನು ಹೇಗೆ ಮಾಡಿದೆ ಅನ್ನೋದನ್ನು ತೋರಿಸ್ತೀನಿ. ಯಾವುದೇ ರೀತಿ ಗಂಟು ಬರುತ್ತಲ್ಲ, ಒಂಥರ ಸಕ್ಕರೆನೇ ಬರುತ್ತಲ್ಲ, ಆ ಥರ ಬರಲ್ಲ. ಆ ಥರ ಮಾಡ್ಕೊತೀನಿ ನಾನು. ಸ್ವಲ್ಪ ಜ್ಯೂಸಿಯಾಗಿ ಚೆನ್ನಾಗಿ ಬರುತ್ತೆ. ನೀವು ಒಂದು ಸಲ ಜಾಮೂನ್ ನಿಮ್ಗೆ ಎಲ್ಲರಿಗೂ ಬರುತ್ತೆ ಆಲ್ಮೋಸ್ಟು, ಅಂದರೆ ಹೊಸಬ್ರು ಇರ್ತಾರಲ್ವ ಅಂಥವ್ರು ನೋಡಲಿ ಅಂತ ಹೇಳ್ಬಿಟ್ಟು ಈ ಶಾರ್ಟ್ ವಿಡಿಯೋಗೆ ಹಾಕಿದ್ದೀನಿ. ಇದರಲ್ಲಿ ಸ್ವಲ್ಪ ಲೆಂತ್ ಆಗಿಬಿಡುತ್ತೆ ಅಂತ. ನೋಡಿ ಈ ಥರ ಆಗಿದೆ ನೋಡಿ. ಒಂದು ಸ್ವಲ್ಪ ಮೆತ್ತಗಾದ್ಮೇಲೆ ಇದು ನಮ್ಮ ಕಡೆ ಪರ್ಪ್ ರೊಟ್ಟಿ ಅಂತೀವಿ, ಹಾಸನ ಕಡೆ ಎಲ್ಲ ಈ ಥರ ಕಟ್ ಮಾಡಿ. ನಮ್ಮ ಮನೆಯವ್ರಿಗೆ ಆ ಥರ ಇಷ್ಟ, ನನ್ನ ಮಗನಿಗೆ ಈ ಥರ ಇಷ್ಟ. ಒಂಥರ ಪೀಸಸ್ ಎಲ್ಲ ಕಟ್ ಮಾಡಿ ಬೇಳೆ ಸಾಂಬಾರು ಹಾಕಿ. ಅಂದರೆ ನಿಮ್ಮ ಕಡೆ ಎಳ್ಳು ಅಂತ ಏನಾದರೂ ಸಿಕ್ಕುತ್ತಾ? ಹುಚ್ಚೆಳ್ಳನ್ನ ಪುಡಿ ಮಾಡಿಬಿಟ್ಟು ಅದರೊಳಗಡೆ ಇದು ಸಕ್ಕರೆ ಆದರೂ ಹಾಕ್ಬೋದು, ಬೆಲ್ಲ ಹಾಕ್ಬೋದು. ಬೆಲ್ಲ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಕಾಯಿ ತುರಿ, ಬೆಣ್ಣೆ ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಬಟ್ ನನಗೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು, ಚೆನ್ನಾಗಿತ್ತು, ನನಗೂ ಇಷ್ಟ ಆಯಿತು ಈ ಥರ ತಿನ್ನೋದಕ್ಕೆ. ಅಕ್ಕಿ ರೊಟ್ಟಿಲೂ ಚೆನ್ನಾಗಿರುತ್ತೆ, ರಾಗಿ ರೊಟ್ಟಿಲೂ ಚೆನ್ನಾಗಿರುತ್ತೆ. ಅಂದರೆ ಇವರು ರಾಗಿ ರೊಟ್ಟಿ ಸ್ಕೂಲ್ಗೆಲ್ಲ ತಗೊಂಡು ಹೋಗಲ್ವ, ಹಾಗಾದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಮನೇಲಿದ್ದಾಗ ರಾಗಿ ರೊಟ್ಟಿ ಮಾಡ್ತೀನಿ, ಸ್ಕೂಲಿಗೆ ಹೋಗಬೇಕು ಅಂದರೆ ಅಕ್ಕಿ ರೊಟ್ಟಿ ಮಾಡಿಕೊಟ್ಟು ಕಳಿಸ್ತೀನಿ. ಈ ನಮ್ಮ ಅಮ್ಮ ಮನೆ ಕಡೆಯಲ್ಲಿ ಶಿವನುಂಡೆ ಅಂತ ಮಾಡ್ತಾರೆ. ನಿಮ್ಮ ಕಡೆ ಏನಂತೀರ ಅಂತ ನಂಗೆ ಗೊತ್ತಿಲ್ಲ, ಬಟ್ ಶಿವನುಂಡೆ ಅಂತ ನಾವು ಅಂತೀವಿ. ಕಡಲೆ ಬೀಜ ಮತ್ತು ಕಡಲೆಬೇಳೆ ಕಡಲೆ ಪಪ್ಪು ಎರಡನ್ನೂ ಚೆನ್ನಾಗಿ ಹುರ್ಕೋಬೇಕು. ಮತ್ತು ಹಂಗೆ ಅಕ್ಕಿ ಹಸಿಟ್ಟು 1 ಕಪ್ಪು, ಅದು ಅಷ್ಟು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಬೆಚ್ಚಗೆ ಮಾಡಿಕೊಂಡ್ರೆ ಒಂದು ಸ್ವಲ್ಪ ದಿನ ಸ್ಟೋರೇಜ್ ಆಗಿ ಚೆನ್ನಾಗಿರುತ್ತೆ. ನೋಡಿ, ಇದು ಸ್ವಲ್ಪ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ನಾನು ಇದರ ಹೊಟ್ಟೆಲ್ಲ ತೆಗ್ದಿದ್ದೀನಿ ನೋಡಿ, ಕಡಲೆ ಬೀಜದ್ದು. ಇದಕ್ಕೆ ಪಾಕ ರೆಡಿ ಮಾಡ್ಕೋಬೇಕು. ನಾನು ಒಂಚೂರು ಏಲಕ್ಕಿನೂ ಇದರಲ್ಲೇ ಹಾಕ್ತಿದ್ದೀನಿ, ಬೆಲ್ಲದ ಪಾಕದಲ್ಲಿ ಹಾಕ್ತಾಯಿಲ್ಲ, ಸ್ವಲ್ಪ ಅಷ್ಟೇ. ಇದನ್ನೇನೆಂದರೆ ಫುಲ್ಲು ಮಿಕ್ಸ್ ಮಾಡ್ಕೋಬೇಕು, ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೆಲ್ಲದ ಪಾಕ ಒಂದು ಕಪ್ಪು ಸಕ್ಕರೆ ಇದು ತೊಗೊಂಡಿರ್ತೀರಲ್ಲ ನೀವು ಅಕ್ಕಿ ಸಿಟ್ಟು, ಅದೇ 1 ಕಪ್ಪಲ್ಲಿ ಬೆಲ್ಲ ತೊಗೊಳ್ಳಿ. ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಬೆಲ್ಲದೊಳಗಡೆನೂ ಮಾಡ್ಬೋದು, ಇಲ್ಲ ಈ ಥರನೂ ಮಾಡ್ಬೋದು, ಎರಡರಲ್ಲೂ ಮಾಡಿದ್ರೂ ಚೆನ್ನಾಗಿರುತ್ತೆ. ಇದು ಡೈರೆಕ್ಟ್ ಕೈ ಹಾಕಕ್ಕೆ ಹೋಗಬೇಡಿ, ಅದರಲ್ಲಿ ಸ್ವಲ್ಪ ಬಿಸಿ ಜಾಸ್ತಿ ಇರುತ್ತಲ್ವ ಬೆಲ್ಲ, ಹಾಗಾಗಿ ಸ್ಪೂನಲ್ಲಿ ಹಿಂಗೆ ಮಿಕ್ಸ್ ಮಾಡ್ಕೊತಾ ಇರ್ರಿ. ನೀಟಾಗಿ ಎಲ್ಲದಕ್ಕೂ ಸ್ಪ್ರೆಡ್ ಆಗಬೇಕಲ್ಲ ಹಸಿಟ್ಟು, ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಡ್ರಿ. ಕೈನ ಒಂದು ಸ್ವಲ್ಪ ತೆವೆ ಮಾಡಿಕೊಡ್ರಿ, ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಆವಾಗ ಉಂಡೆ ಕಟ್ಕೊಂಡ್ರೆ ಕೈ ಒಂದು ಸ್ವಲ್ಪ ಸುಡಲ್ಲ. ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆ ಮಾಡಿಕೊಡ್ರಿ. ಇದು ಅಷ್ಟೇ ನಾನು ಶಾರ್ಟ್ ವೀಡಿಯೋದಲ್ಲಿ ಬರುತ್ತೀನಿ, ಫುಲ್ ಲೆಂತ್ ವೀಡಿಯೋ, ಓಕೆನಾ? ಆಲ್ಮೋಸ್ಟ್ ಎಲ್ಲರಿಗೂ ಬರುತ್ತೆ, ಹಾಗಾಗಿ ಸುಮ್ಮನೆ ಇದನ್ನು ಫುಲ್ ಲೆಂತ್ ವೀಡಿಯೋ ತೆಗಿಲಿಲ್ಲ. ನೋಡಿ ಈ ಥರ. ಇದನ್ನು ನಿಮ್ಮ ಕಡೆ ಏನಂತ ಅಂತೀರಂತ ಒಂದು ಸ್ವಲ್ಪ ಕಮೆಂಟ್ ಹಾಕಿ ಪ್ಲೀಸ್, ಆಯಿತಾ? ಹಾಗೆ ಇವತ್ತು ರವೆ ಉಂಡೆ ಮಾಡೋಣ ಅಂತ 3 ಥರ ಪ್ರಸಾದ ಮಾಡಬೇಕಲ್ಲ, ಹಾಗಾಗಿ 3 ಥರ ಪ್ರಸಾದ ಮಾಡಿದ್ದೆ. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು 1 ಕಪ್ ರವೆ ತೊಗೊಂಡಿದ್ದೀನಿ ಇಲ್ಲಿ ನಾನು. 1 ಕಪ್ ರವೆ ತೊಗೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಹುರ್ಕೋಬೇಕಿದು.
ಯಾಕಂದರೆ ಯಾವುದೇ ಆಗಲಿ ಸ್ಟೋರೇಜ್ ಮಾಡಬೇಕಲ್ವ, ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲೇ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ನಾನು 1 ಕಪ್ ರವೆಗೆ 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಸಿಹಿ ಇರಲಿ ಅಂತ. ಅಂದರೆ ರವೆ ಒಂದು ಸ್ವಲ್ಪ ಇದಾಗುತ್ತಲ್ವ, ಒಂಥರ ಸಪ್ಪೆ ಸಪ್ಪೆ ಇರುತ್ತೆ, ಅದಕ್ಕೂ ಇದಕ್ಕೂ ಅವಾಯ್ಡ್ ಆಗಲಿ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಶುಗರ್ ಜಾಸ್ತಿ ಹಾಕ್ತೀನಿ ಅಷ್ಟೇ. ನೋಡಿ ಈ ಥರ ಡ್ರೈ ಮಾಡ್ಕೋಬೇಕು. ಫಸ್ಟ್ ಏನೂ ಹಾಕೊಳಕ್ಕೆ ಹೋಗಬಾರ್ದು. ಆಮೇಲೆ ಕಾಯಿ ತುರಿದು ನಾನು ಫಸ್ಟೇ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಅಂದರೆ ಕಾಯಿ ಇದ್ದಷ್ಟು ಚೆನ್ನಾಗಿರುತ್ತೆ. ಅದೇನು ಅಯ್ಯೋ ಕಾಯಿ ಹಾಕಿದ್ರೆ ಏನಾದರೂ ಆಗುತ್ತೇನೋ ಅನ್ನೋದು ಏನಿಲ್ಲ. ಅದನ್ನು ಒಣ ಕೊಬ್ಬರಿ ಥರ ಇರುತ್ತೆ ಅಲ್ಲ, ಅದನ್ನು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಸಿ ಕೊಬ್ಬರಿ ಹಾಕ್ಕೊಂಬಿಟ್ರೆ ಏನಾಗುತ್ತೆ ಅಂದರೆ ನಿಮಗೆ ಸ್ಟೋರೇಜು ಇರಲ್ಲ, ಮತ್ತು ಒಂಥರ ಇದಾಗ್ಬಿಡುತ್ತೆ. ನೋಡಿ ಈ ಥರ ಉಂಡೆ ಕಟ್ಕೊಂಡ್ರೆ ಆಗೋಯ್ತು. ಮತ್ತು ದ್ರಾಕ್ಷಿ ಗೋಡಂಬಿನೂ ಹಾಕ್ಕೋಬೋದು. ನಾನಿಲ್ಲಿ ಪಾತ್ರೆ ತೊಳೆದು ಇಟ್ಟಿದ್ದೀನಿ ನೋಡಿ. ಇವೆಲ್ಲ ಪ್ರಿಪ್ರೇಷನ್ ಮಾಡೋದಕ್ಕೆ ಅಷ್ಟೊಂದು ಪಾತ್ರೆ. ಹಾಗೆ ದೇವ್ರ ಸಾಮಾನೆಲ್ಲ ತೊಳೆಯೋಣ ಅಂತ ಇಟ್ಕೊಂಡಿದ್ದೆ. ನಾನು ಬರೀ ಇಲ್ಲಿ ಹುಣಸೆಹಣ್ಣು ಮತ್ತು ಒಂದು ಸ್ವಲ್ಪ ಪುಡಿ, ಸವಿನ ಪುಡಿ ಬರುತ್ತಲ್ಲ, ಅದರಲ್ಲಿ ಮಾತ್ರ ನೋಡಿ ಇಷ್ಟು ವೈಟಿಗಾಗಿದೆ ನೋಡಿ. ಆದರೆ ಕುಡಿಯೋ ನೀರು ತೊಗೊಂಡ್ರೆ ವೀಕ್ ಆ್ಯಂಡ್ ಆಫ್ ಆಗಲ್ಲ, ಚೆನ್ನಾಗಿರುತ್ತೆ. ಹಾಗೆ ಪ್ರಸಾದ ಎಲ್ಲ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ನಮ್ಮ ಮನೆ ಪೂಜೆ ದೇವಸ್ಥಾನ ಇಷ್ಟೇ ಚಿಕ್ಕದು. ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಲ್ವಾ, ಹಾಗಾಗಿ ಸ್ವಲ್ಪ ಚಿಕ್ಕದು, ಏನು ಬೇಜಾರು ಮಾಡ್ಕೋಬೇಡಿ, ಓಕೆನಾ. ನಾನು ಪೂಜೆಗೆ ಅಂತ 3 ಥರ ಇಟ್ಕೊಂಡಿದ್ದೀನಿ ಪ್ರಸಾದ. ಮತ್ತು ಮನೆಯಲ್ಲಿ ದೀಪ ಹಚ್ಬೇಕಲ್ಲ ಹಬ್ಬಕ್ಕೆ ಅಂತ 2 ಗಂಟೆ ಮೇಲೆ ದಿನ ಚೆನ್ನಾಗಿದೆ ಅಂದ್ರಲ್ವ, ಹಾಗಾಗಿ 2 ಗಂಟೆ ಮೇಲೆ ಪೂಜೆ ಮಾಡಿದ್ದೆ. ನೀವು ಹಂಗೆ ದೇವ್ರು ನಿಮಗೂ ಒಳ್ಳೇದು ಮಾಡಲಿ ಅಂತ ಕೋರ್ಕೊತ, ಹಾಗೆ ನನಗೊಂದು ಸ್ವಲ್ಪ ಗ್ರೋ ಸಿಗಲಿ ಅಂತ ಕೋರ್ಕೋತಿದ್ದೆ ಅಷ್ಟೇ. ಹಾಗಾಗಿ ನಿನ್ನೆ ಚಿಪ್ಸ್ ತೋರಿಸಿದ್ದೆ ಅಲ್ವ ನಾನು ಯಾವ ಥರ ಮಾಡಿದೆ ಅಂತ. ಇವತ್ತು ನೋಡಿ ಎಣ್ಣೆಲಿ ಹಾಕಿ ತೋರಿಸ್ತಿದ್ದೀನಿ ಅದೆಷ್ಟು ಚೆನ್ನಾಗಿ ಬರುತ್ತೆ ಅಂತ. ಬಟ್ ವೈಟ್ ರೈಸ್ಗೆಲ್ಲ ಸಕ್ಕತ್ತಾಗಿರುತ್ತೆ, ರಸಮ್ ರೈಸ್ಗೆ, ಮತ್ತು ಆಮೇಲೆ ಸಾಯಂಕಾಲ ಸ್ನ್ಯಾಕ್ಸ್ಗೂ ಅಷ್ಟೇ ಚೆನ್ನಾಗಿರುತ್ತೆ. ಆರಾಮಾಗಿ ಆಚೆದು ಅದಕ್ಕೂ ಇದಕ್ಕೂ ಡಿಪೆಂಡ್ ಮಾಡೋಕ್ಕಿಂತ ಇದು ಚೆನ್ನಾಗಿರುತ್ತೆ ಅಂತ ನನಗೆ. ಯಾಕಂದರೆ ನಮಗೆ ಗೊತ್ತಿರೋ ಎಣ್ಣೆಲೇ ಕರೆದಿರ್ತೀವಿ, ಅದು ಏನು ಎಣ್ಣೆಯಲ್ಲಿ ಕರೆದಿರ್ತಾರೇನೋ ಗೊತ್ತಿರಲ್ವಲ್ಲ. ಹಾಗಾಗಿ ಆಲೂಗಡ್ಡೆ ಇದ್ದರೆ ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ಸ್ಟೋರೇಜ್ ಆಗಿ ಚೆನ್ನಾಗಿರುತ್ತೆ. ಚೆನ್ನಾಗಿತ್ತು. ನಮ್ಮ ಮನೆಯವರೆಲ್ಲ ಆರಾಮಾಗಿ ಈಸಿಯಾಗಿ ತಿಂದ್ಬಿಟ್ರು, ನನ್ನ ಮಗಳು ಎಲ್ಲ. ನಾನು ಫಸ್ಟ್ ಟೈಮೇ ಟ್ರೈ ಮಾಡಿದ್ದು, ಅದಕ್ಕೆ ಕೈವಾಗೆ ಹಾಕ್ಸ್ಕೊಂಡಿದ್ದೀನಿ ನಾನು. ಹಾಗೆ ನೀವು ಒಂದು ಸಲ ಟ್ರೈ ಮಾಡಿ ಆಯಿತಾ. ನೆನ್ನೆ ವೀಡಿಯೋ ಹಾಕಿದ್ದೀನಿ ನೋಡಿ ಯಾವ ಥರ ಮಾಡಿದೆ ಅಂತ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರ ಉದುರಿಸ್ಕೊಂಡ್ರೆ ಚೆನ್ನಾಗಿರುತ್ತಲ್ವ, ಹಾಗಾಗಿ ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಅಂದರೆ ಗಂಟೇನು ಇರದಿದ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ, ಇಲ್ಲಾಂದರೆ ಅಲ್ಲಿ ಸಿಗಾಕೊಂಬಿಡುತ್ತಲ್ಲ, ಅದೇ ಮಾತ್ರ ಖಾರ ಅನಿಸುತ್ತೆ. ನಾನು ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಟ್ರೆ ಅದರಲ್ಲಿ ಸ್ವಲ್ಪ ಎಣ್ಣೆ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ಹಾಕ್ಕೊಂಡು ಆಮೇಲೆ ಅದ್ರ ಮೇಲೆ ಖಾರದ ಪುಡಿ ಹಾಕ್ಕೊಳ್ಳಿ. ಆಮೇಲೆ ಇನ್ನೂ ಮಿಕ್ಕಿದ್ದೆಲ್ಲ ಅದ್ರ ಮೇಲೆ ಹಾಕ್ಕೊಳ್ಳಿ. ಯಾಕಂದರೆ ಒಂದೇ ಸಲ ಡೈರೆಕ್ಟಾಗಿ ಹಾಕ್ಬಿಟ್ರೆ ಅಷ್ಟಾಗಿ ಮಿಕ್ಸ್ ಆಗೋಲ್ಲ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕ್ಕೊಂಡು ನೋಡಿ ಆಯಿತಾ. ನನ್ನ ಚಾನಲ್ ವಿಸಿಟ್ ಮಾಡಿ, ಚೆನ್ನಾಗಿದ್ದರೆ ನನಗೊಂದು ಲೈಕ್ ಕೊಡಿ. ಓಕೆ ಗಾಯ್ಸ್, ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು ಸೋ ಮಚ್, ಬಾಯ್.